ಕಾಶಿಯ ಜ್ಞಾನವ್ಯಾಪಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಿಂದೂಗಳು ಕಳೆದ 30 ವರ್ಷದಿಂದ ಹೆಚ್ಚು ಕಡಿಮೆ ನಡೆಸ್ತಾ ಇರುವಂಥ ಕಾನೂನಿನ ಹೋರಾಟಕ್ಕೆ ಕೆಳ ನ್ಯಾಯಾಲಯದಲ್ಲಿ ಮೊದಲ ಜಯ ಸಿಕ್ಕಂಗೆ ಕಾಣಿಸ್ತಾ ಇದೆ, ಅಥವಾ ಮೊದಲ ಬಾರಿಗೆ ನ್ಯಾಯ ಲಭಿಸಿದಂತಿದೆ. ಜಯ ವಿಜಯದ ಪ್ರಶ್ನೆ ಅಲ್ಲ, ಜಯ ಅಪಜಯದ ಪ್ರಶ್ನೆ ಅಲ್ಲ. ಪುರಾತತ್ವ ಇಲಾಖೆ ನಡೆಸಿದ ಸರ್ವೇಕ್ಷಣೆಯಲ್ಲಿ ಮಸೀದಿ ನಿರ್ಮಾಣ ಆಗಿರುವುದು ಮಂದಿರದ ಮೇಲೆಯೇ ಎಂಬ ವರದಿ ಬಂದಿದ್ದು ನಿಮಗೆಲ್ಲ ಗೊತ್ತು. ಇದರ ಆಧಾರದಲ್ಲಿ ಹಿಂದೂಗಳ ಮನವಿಯಂತೆ ಅಲ್ಲಿಯ ಪೂಜೆಯ ಅಧಿಕಾರ ನಮಗಿದೆ ಹಾಗಾದರೆ ಅಂತ ಕೇಳಿದ್ದನ್ನು ಕೆಳ ನ್ಯಾಯಾಲಯ ವಾರಣಾಸಿಯ ಕೋರ್ಟ್ ಇವತ್ತು ನ್ಯಾಯಮೂರ್ತಿಗಳು ಹೌದು ಅಧಿಕಾರ ಇದೆ, ಕೆಳಗಡೆ ಕಣಿಸಿರುವಂತಹ ಜಾಗದಲ್ಲಿ 10 ಜಾಗ ಎಲ್ಲಿದೆ ವಿಗ್ರಹಗಳು ಸಿಕ್ಕಿರಬಹುದಾದ ಗುರುಹುಗಳು ಸಿಕ್ಕಿರೋ ಜಾಗದಲ್ಲಿ ನೀವು ಮಾಡ್ಕೋಬೋದು, ಕಾಶಿ ವಿಶ್ವನಾಥ ಮಂದಿರಕ್ಕೆ ಪಕ್ಕದಲ್ಲಿ ಅಂಟಿಕೊಂಡಂತೆ ಇರುವ ಸೇರಿದ ಅರ್ಚಕರನ್ನು ನೀವು ನೇಮಿಸಿ ವಾರದ ಒಳಗಡೆ ಪೂಜೆ ಮಾಡಿ ಅಂತ ಆದೇಶವನ್ನು ಕೊಟ್ಟು ಬಿಟ್ಟಿದೆ. ನ್ಯಾಯಮೂರ್ತಿ ಕೊಟ್ಟಂತಹ AK ವಿಶ್ವೇಶ್ ವಾರಣಾಸಿ ಕೋರ್ಟ್ನ ನ್ಯಾಯಮೂರ್ತಿಗಳು ಇವತ್ತೇ ರಿಟೈರು ಆಗೋಗಿದ್ದಾರೆ. ಎಲ್ಲವೂ ಒಂಥರ ಅಯೋಧ್ಯೆಲಾದಂಗೆ ಇದ್ದಂಗಿದೆ. ಇದು ಅವರು ರಿಟೈರ್ ಆಗಿದ್ದರು, ಇವರು ರಿಟೈರ್ ಆಗಿದ್ದಾರೆ. ಸ್ಥಳೀಯ ಆಡಳಿತಕ್ಕೆ ಕೊಟ್ಟಿದ್ದಾರೆ. ಸಹಜವಾಗಿ ಎಲ್ಲರಿಗೂ ಸಂತೋಷ ಆಗಿ ಕೂತಿದ್ದಾರೆ. ಮುಂದೊಂದು ದಿನ ಏನಾಗಬಹುದು ಗೊತ್ತಿಲ್ಲ. ಇನ್ನು ಇದು ದೊಡ್ಡದು, ವಾರದಲ್ಲಿ ಪೂಜೆ ಪ್ರಾರಂಭ ಮಾಡ್ತೀವಿ ಅಂತ ಕಾಶಿ ಮಂದಿರ ಟ್ರಸ್ಟ್ ಈಗಾಗಲೇ ಹೇಳಿಬಿಟ್ಟಿದೆ. ಆದರೆ ಮುಸ್ಲಿಂ ಸೈಡಿಂದ ಆ ಕಡೆಯಿಂದ ಅಬ್ಜೆಕ್ಷನ್ ಹಾಕಿರೋರು, ಅಂದರೆ ಆಕ್ಷೇಪ ಹಾಕಿರೋರು, ನಾವು ಮೇಲ್ಮನವಿಲಿ ಹೋಗ್ತೀವಿ ಅಲಹಾಬಾದ್ ಹೈಕೋರ್ಟ್ಗೆ ಅಂದಿದ್ದಾರೆ. ಹೋಗ್ಬೋದು, ಅದಕ್ಕೆ ಕಾನೂನು ಪ್ರಕಾರ ಜಾಗ ಇದೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಅಂತ ಬಿಜೆಪಿ ಹೇಳಿದೆ. ನಾನು ಅವತ್ತೇ ಕೇಳಿದೆ ಈ ಪ್ರಶ್ನೆ, ಕೋರ್ಟ್ ಏನಾದ್ರು ಹೇಳಿಕೊಳ್ಳಿ, ನಿಮ್ಮ ನಿಲುವೇನು ಹೇಳಿ ನೋಡೋಣ ಅಂತಂದೆ. ಆಯಿತು, ಇವತ್ತು ಹೇಳ್ತಾರೋ ಬಿಡ್ತಾರೋ. ವಿಪಕ್ಷ ನಾಯಕ ಅಶೋಕ್ ಅವರು ಶ್ರೀರಂಗಪಟ್ಟಣ ವಿಚಾರವನ್ನು ಮಸೀದಿಗೆ ಮುನ್ನೆಲೆ ತರುವಂಥ ಸುಳುವನ್ನು ತಂದಿದ್ದಾರೆ. ಅದು ಮಾಮೂಲು ಇವ್ರುಗಳದ್ದು, ಲೋಕಲಿ ಸುಮ್ಮನೆ ಇರ್ತಾರೆ. ತಲೆ ಮೇಲೆ ಹಿಂಗೆ ಬಾಂಡ್ಲೆ ಹಾಕ್ಕೊಂಡು ಇನ್ನೇನು ಮತ್ತೆ ಮೈಗೆಲ್ಲ ಎಣ್ಣೆ ಹಾಕೊಂಡು ಓಡಾಡ್ತಿರ್ತಾರೆ ಬಾಂಡ್ಲೆ ಹಾಕ್ಕೊಂಡು. ಎಲ್ಲೋ ಆದಾಗ ಇಲ್ಲೂ ಎಲ್ಲ ಇದೆಯಲ್ಲ ಟಂಟ ಹೊಡ್ಕೊಂಬರ್ತಾರೆ. ಸುಮ್ಮನೆ ಕೂತ್ಕೊಳ್ರಿ. ಎಸ್, ಸತ್ಯ ಗೆಲ್ಲೇಬೇಕು. ಸತ್ಯ ಯಾವತ್ತೂ ಸೋಲಕ್ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಅಸತ್ಯದ ಪರ ನಿಂತ್ಕೊಳ್ತು, ಹಾಗಾಗಿ ರಾಜಕೀಯವಾಗಿ ನಾಶವಾಗೋಯ್ತು. ಈ ಪಾಪಿಗಳು ಮತಾಂಧರು ಹಿಂದೂ ದೇವಾಲಯಗಳನ್ನು ಒಡೆದು ಕಾಂಗ್ರೆಸ್ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ನಿಲುವು ಸ್ಪಷ್ಟಪಡಿಸಬೇಕು. ಆ ಹಿಂದೂ ದೇವಾಲಯ ಒಡೆದ ಪಾಪಿ ಔರಂಗಜೇಬ್ ಜೊತೆಗೆ ಕಾಂಗ್ರೆಸ್ ಗುರುತಿಸ್ಕೊಳುತ್ತೋ ಅಥವಾ ಶಿವಭಕ್ತರ ಜೊತೆ ಗುರುತಿಸ್ಕೊಳ್ತಾರೋ ಅನ್ನೋದನ್ನ ಕಾಂಗ್ರೆಸ್ ಸ್ಪಷ್ಟಪಡಿಸಬೇಕು. ಇವತ್ತ ಕೋರ್ಟ್ ಮಾಡಿರೋ ಆದೇಶವನ್ನ ನಾನು ಪೂರ್ಣ ಮನಸ್ಸಿಂದ ಸ್ವಾಗತ ಮಾಡ್ತೀನಿ. ಶ್ರೀರಂಗಪಟ್ಟಣದಲ್ಲಿ ನೋಡಿ, ಆ ಕಂಬಗಳೆಲ್ಲ ನಾಗರ ಕೆತ್ತನೆ. ನಾಗರಿಗೂ ಸಾಬಿಗೂ ಏನು ಸಂಬಂಧ ರೀ? ನಾನು ಮುಸಲ್ಮಾನ್ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ, ದಾಳಿಗಳಿಂದ ದೌರ್ಜನ್ಯದಿಂದ ಆಗಿದೆಯೋ ದಯವಿಟ್ಟು ಅವರೇ ನೋಡ್ಲಿ, ಬೇಕಾದ್ರೆ ವಾಲಂಟಿಯರ್ ಬಿಟ್ಕೊಡೋದು ಒಳ್ಳೇದು. ಸೌಹಾರ್ದತವಾಗಿ ಬಾಳುವಂಥದಕ್ಕೆ ಇದೊಂದು ನಾಂದಿ ಆಗ್ತೈತೆ. ಆದಷ್ಟು ಓಕೆ, ವಾಲಂಟರಿಯಾಗಿ ಅವ್ರು ಬಿಟ್ಕೊಡಬೇಕು ಅನ್ನೋದು ಬಹುಜನರ ಮಾತುಗಳು ಇವತ್ತು ದೇಶದಲ್ಲಿ. ಬಟ್ ಹಾಗಾಗ್ಲಿಕ್ಕಿಲ್ಲ ಅನ್ಸತ್ತೆ ನನಗೆ. ಯಾಕಂದರೆ ಅದು ಮುಂದಕ್ಕೆ ಹೋಗುತ್ತೆ, ನ್ಯಾಯಾಲಯದಲ್ಲಿ ಅದು ಇತ್ಯರ್ಥವಾಗಬೇಕಾದಂಥದ್ದು ಬರುತ್ತೆ. ಕಾರಣ ಮುಸ್ಲಿಂ ಪರವಾಗಿದ್ದಂಥ, ಅಂದರೆ ಮುಸ್ಲಿಮರ ಪರ ವಾದ ಮಾಡ್ತಿರೋರು ಹೇಳ್ತಿರೋದು ಪ್ರಶ್ನೆ ದೇವಸ್ಥಾನ ಇದೆಯಾ ಇಲ್ವಾ ಅನ್ನೋದಕ್ಕಿಂತ ನಮ್ಮದು ಪೂಜಾ ಸ್ಥಳಗಳ ಕಾಯ್ದೆಯ ಮೇಲೆ ನಮ್ಮದು ಹಕ್ಕಿದೆ ಅನ್ನೋದು ಒಂದು ಬಂದಂಗಿದೆ. ಪೂಜಾ ಸ್ಥಳಗಳ ಕಾಯ್ದೆಯ ಕೆಲವು ಉಪವಿಧಿ ಕಲಂಗಳು ಹಾಗಿದ್ದಂಗಿಲ್ಲ. ನಾನು ಓದ್ತಾ ಕೂತಿದ್ದೆ ಅದನ್ನು, ನಂಗೆ ಗೊತ್ತಿಲ್ಲ ನಾಳೆ ನ್ಯಾಯಾಲಯದಕ್ಕೆ ಯಾವ ವ್ಯಾಖ್ಯಾನವನ್ನು ಕೊಡ್ತಾರೋ. ಅಲ್ಲಿ 100 ವರ್ಷಗಳ ಒಂದು ಲಿಮಿಟೇಷನ್ ಏನೋ ಒಳಗೆ ಬರ್ತಾ ಇರೋಂಗಿದೆ. ಅದರಲ್ಲಿ ನೋಡ್ತಾ ಇದ್ದೆ ಕೂತ್ಕೊಂಡು, ಸುಮ್ಮನೆ ಕುತೂಹಲಕ್ಕೆ ಇದೆಲ್ಲ ಹೇಳ್ತಿದ್ದಾರಲ್ಲ ಅನ್ನೋ ಕಾರಣಕ್ಕೆ. ಅದು ನೋಡೋಣ ಆಮೇಲೆ. ಕೋರ್ಟ್ ಏನು ಹೇಳಿದೆ ಇವತ್ತು ಫಸ್ಟ್ ನೋಡ್ಬಿಡೋಣ ಬೇಗ ಅಲ್ವಾ, ಆಮೇಲೆ ಬಜೆಟ್ಟು. ಟೈಮೇ ಇಲ್ಲ ಇವತ್ತು. ಜ್ಞಾನವ್ಯಾಪಿ ಕಟ್ಟಡದ ದಕ್ಷಿಣ ಭಾಗದಲ್ಲಿ ಒಂದು ನೆಲಮಾಳಿಗೆ ಇದೆ. ಇದನ್ನು ಕಾಶಿ ವಿಶ್ವನಾಥ ಟ್ರಸ್ಟ್ ಸೂಚಿಸುವ ಅರ್ಚಕರಿಗೆ ಹಸ್ತಾಂತರಿಸಬೇಕು. ಪೂಜೆ ರಾಗಭೋಗಕ್ಕಾಗಿ ನೆಲಮಾಳಿಗೆಯ ವಿಗ್ರಹಗಳನ್ನು ಕೊಡಬೇಕು. ಪೂಜಾ ಸ್ಥಳದಲ್ಲಿ ಕಬ್ಬಿಣದ ಬೇಲಿ ಇತ್ಯಾದಿಗಳನ್ನು ಬೇಕಿದ್ರೆ ಅವಶ್ಯಕತೆ ಇದ್ದರೆ ನಿರ್ಮಿಸ್ಕೊಳ್ಳಿ. ಮತ್ತು ಕಾಶಿ ವಿಶ್ವನಾಥ ಮಂದಿರದ ನಂದಿಯಿಂದ ದೃಷ್ಟಿಯಲ್ಲಿರುವಂತಹ ಜಾಗ ಮಧ್ಯ ಇರುವಂಥ ಇದನ್ನೆಲ್ಲ ತೆಗಿತೀವಿ ಅಂತ ಅವರೇನೋ ಹೇಳಿದ್ದಾರೆ. ಸುಲಭವಾಗಿ ದ ರೀಸನ್ ಈಸ್ ನಂದಿ ಈಸ್ ಫೇಸಿಂಗ್ ಶೃಂಗಾರಗೌರಿ ಕಾಂಪ್ಲೆಕ್ಸ್ ಅಂತಲೇ ಇರೋದಲ್ಲಿ, ಹಾಗಾಗಿ ಅದು ಬಂದಿದೆ. ಜ್ಞಾನವ್ಯಾಪಿ ಪೂಜಾ ವಿವಾದ ಏನು ಪ್ರಾಬ್ಲಮ್? ಈ ಇಶ್ಯೂನಲ್ಲಿ ಆಗಿರೋದು ಏನು ಅಂದರೆ 1993ರವರೆಗೆ ವ್ಯಾಸ್ ಕುಟುಂಬ ಈ ನೆಲಮಾಳಿಗೆಯಲ್ಲಿ, ಅದೊಂದು ಕುಟುಂಬ, ಅವರು ನೆಲಮಾಳಿಗೆಯಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದರು. ಆದರೆ 93ರಲ್ಲಿ ಅಖಿಲೇಶ್ ಯಾದವ್ ಅವರ ತಂದೆ ಮುಲಾಯಂ ಸಿಂಗ್ ಯಾದವ್, ಈಗ ಅವರಿಲ್ಲ, ಅವರು ಮುಖ್ಯಮಂತ್ರಿಯಾಗಿದ್ದಾಗ ಮೌಖಿಕ ಆದೇಶದ ಮೂಲಕ ಆ ಪೂಜೆಯನ್ನು ಬಂದ್ ಮಾಡಿಸಿದ್ರು.
ಮೌಖಿಕ ಆದೇಶ ಅದು. ಇಟ್ ವಾಸ್ ಆನ್ ಓರಲ್ ಇನ್ಸ್ಟ್ರಕ್ಷನ್ಸ್ ಆಫ್ ದೆನ್ ದ ಚೀಫ್ ಮಿನಿಸ್ಟರ್. ಮೌಖಿಕವಾಗಿ ಬಂದ್ ಮಾಡಿಸಿದ್ರು ಪೂಜೆನ. ನಂತರ ಅದು ಸ್ಥಗಿತವಾಗಿತ್ತು, ಬಟ್ ಇಟ್ ವಾಸ್ ಚಾಲೆಂಜ್ಡ್ ಅಗೈನ್. ಹೆಂಗೆ ಬಂದ್ ಮಾಡ್ತೀರಿ ನೀವು ಅಂತ. ಪ್ರಾಬ್ಲಮ್ ಇಲ್ಲಿರೋವಂಥದ್ದು, ಅದು ದೇವಾಲಯವಲ್ಲ ಅಂತ ಹೇಳಲಿಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ ನನ್ನ ಪ್ರಕಾರದಲ್ಲಿ. ಅದು ಮುಸ್ಲಿಮರಿಗೂ ಬಹುಶಃ ಅರಿವಿರಬೇಕು. ನಾನು ಇದೇ ಅಂತ ಹೇಳ್ತಿಲ್ಲ, ಓಪನ್ ಸೀಕ್ರೆಟ್. ಇಟ್ಸ್ ಎ ಓಪನ್ ಸೀಕ್ರೆಟ್. ಸಿ ದ ವೆಸ್ಟರ್ನ್ ವಾಲ್, ಪಶ್ಚಿಮದ ಗೋಡೆಗಳನ್ನು ನೋಡಿಬಿಟ್ರೆ ಎಂಥ ಎಳೆ ಪಾಪಗೂ ಅರ್ಥ ಆಗೋಗುತ್ತದು. ಇಲ್ಲೊಂದು ದೇವಾಲಯ ಇದೆ, ಅದ್ರ ಮೇಲೆ ಇದು ಬಂದುಬಿಟ್ಟಿದೆ, ಯಾವಾಗಲೋ ಯಾವುದೋ ರೂಪದಲ್ಲಿ ಬಂದಿದೆ ಅಷ್ಟೇ ಅನ್ನೋದು ಎಲ್ಲರಿಗೂ ಅರಿವಾಗತ್ತಿದು. ಹಾಗಾಗಿ ಅದು ದೊಡ್ಡ ಪ್ರಶ್ನೆ ಅಲ್ಲ ಅನ್ಸತ್ ನನಗೆ. ದಿ ಟ್ರಬಲ್ ಈಸ್ ಹಕ್ಕಿನ ಸ್ಥಾಪನೆ. ಹಾಗಾದರೆ ಇದಾದಾಗ ಏನಾಗಬಹುದು ಕೆಲವರ ಪ್ರಶ್ನೆ. ಕೆಲವರು ನನಗೆ ಕೇಳಿದ್ರು SMS ಯಾವುದರ ಮೂಲಕ, ಏನಾಗ್ಬೋದು ಫೈನಲಿ. ಬಾಬ್ರಿ ಮಸೀದಿಯಲ್ಲಾದರೆ ಮಸೀದಿಯನ್ನು ಕರಸೇವಕರು ಕೆಡವಿ ಹಾಕಾಗೋಗಿತ್ತು. ಕೆಡವ್ಬಿಟ್ರು ಯಾವುದೋ ಒಂದು ಹಂತದಲ್ಲಿ, ಆವೇಶದಲ್ಲಿ ಬಂದು ಅಥವಾ ಅವ್ರ ತೀರ್ಮಾನದಂತೆಯೇ ಹೋಗಿ ಕೆಡವಾಗೋಯ್ತು. ಸೊ ಫ್ಲಾಟ್ ಲ್ಯಾಂಡ್ ಇತ್ತಲ್ಲಿ, ಫ್ಲಾಟ್ ಲ್ಯಾಂಡ್. ಸೊ ಕಟ್ಟೋದು ನಿಮಗೆ ಸುಲಭ ಆಗೋಯ್ತು. ಈಗ ಇನ್ನೂ ಅಲ್ಲಿ ಮಸೀದಿ ಇದೆ, ಗುಂಬಜ್ಜು ಅಲ್ಲಿ ಮೂರಿದೆ. ಸೊ ಅಂತಿಮವಾಗಿ ಇದೇನಾಗತ್ತೆ ಹಾಗಾರೆ ಅಂತ. ಸಿ ಅಲ್ಟಿಮೇಟ್ಲಿ ಟೈಟಲ್ ಆಫ್ ದ ಲ್ಯಾಂಡ್ ಏನು ಅನ್ನೋದು ಇತ್ಯರ್ಥ ಆಗಬೇಕಿಲ್ಲೀಗ. ಟೈಟಲ್ಲು ಲ್ಯಾಂಡು ಪಾಣಿ ಯಾವುದಕ್ಕೆ ಬರುತ್ತೆ ಅಂತ. ದೇವಸ್ಥಾನದ ರೂಪದಲ್ಲಿ ಆ ದೇವರಿಗೆ ಸಿಕ್ಕತ್ತೋ ಪಾಣಿ ಸಿಗಲ್ವೋ? ಸಿಕ್ಕಿದರೆ ಉದಾಹರಣೆಗೆ ಅಪ್ಪಿ ತಪ್ಪಿ ಹಿಂದೂಗಳ ಪರವಾಗಿ ಶಿವನಿಗೋ ಯಾರಿಗೋ ಅದು ಪಾಣಿ ಬಂದು ಬಾಬಾ ಶಿವನಿಗೆ ಏನಕ್ಕೆ ಸಿಕ್ಕಿದ್ರೆ ಟೈಟ್ಲ್ ಹೋಲ್ಡರ್ಗೆ ಅಲ್ಲಿ ಏನಿರಬೇಕು ಬಿಡಬೇಕು ಅನ್ನೋ ಇತ್ಯರ್ಥ ಅವ್ರು ಮಾಡ್ಕೋಬೋದು. ಅದು ಅವ್ರ ಇಷ್ಟ. ಆಗ ಅಂತ ನಾನು ಹೇಳ್ತಿರೋದು, ನ್ಯಾಯಾಲಯದಲ್ಲಿ ಅಂತಿಮವಾದರೆ ಸುಪ್ರೀಂ ಕೋರ್ಟ್ವರೆಗೂ ಹೋಗತ್ತಿದ್ದು ಮೋಸ್ಟ್ಲಿ. ಜಾಗದ ಹಕ್ಕು ಬಂದುಬಿಟ್ರೆ ಆಗ ಒಡೆದಾಕ್ಬೇಕಾಗತ್ತೆ ನೀವು, ಅಥವಾ ಅವರೇ ಬಿಟ್ಕೊಡ್ಬೇಕಾಗತ್ತೆ. ಇದು ಒಂದು ಕಡೆ. ಇದು ಕಾನೂನಿನ ಪ್ರಕಾರ ಒಡೆದಾಕಿ ಕಟ್ಕೋಬೇಕು. ನಿಮಗೆ ಬೇಕಾದ್ರೆ ಕಟ್ಕೋಬೋದು, ಸಾಕಾದ್ರೆ ಬಿಟ್ಕೋಬೋದು, ನಂಗೆ ಗೊತ್ತಿಲ್ಲ. ಇನ್ನು ಧಾರ್ಮಿಕವಾಗಿ ನೋಡಿದ್ರೆ ಕೆಳಗಡೆ ಪೂಜೆ ಪ್ರಾರಂಭವಾದ ನಂತರ ಮುಸ್ಲಿಂ ಸಂಪ್ರದಾಯದಲ್ಲಿ ಕೆಳಗಡೆ ಒಂದು ದೇವರ ಪೂಜೆ ನಡೆಯುತ್ತಿರುವ ಜಾಗದಲ್ಲಿ ಮೇಲುಗಡೆ ಅಲ್ಲಾಹು ಪ್ರಾರ್ಥನೆ ನಡೆಯಬಹುದಾ ಬಿಡಬಹುದಾ ಅಂತ ಅವರೇ ಪಂಡಿತೋತ್ತಮರು ಸ್ಕಾಲರ್ಗಳು ಡಿಸೈಡ್ ಮಾಡ್ಕೋಬೇಕದನ್ನು. ನಂಗೆ ಅರಿವಿಲ್ಲ ಅವರ ವ್ಯಾಖ್ಯಾನ ಅದಕ್ಕೆ ಏನಿರುತ್ತೆ ಅಂತ. ಯಾಕಂದರೆ ತಳಮಹಡಿಯಲ್ಲಿ ಹೀಗೆ ಮೇಲ್ಗಡೆ ಹೀಗೆ ನಡೆಯುತ್ತೆ ಅಂದರೆ ಒಂದೇ ಜಾಗದಲ್ಲಿ ಆ ರೀತಿ ದೇವರ ನಡೆಯಬಹುದಾ, ಐ ಹ್ಯಾವ್ ನೋ ಐಡಿಯಾ. ಅದನ್ನು ಅವರೇ ಚೆಕ್ ಮಾಡ್ಕೋಬೇಕು, ಅವ್ರು ತೀರ್ಮಾನ ಮಾಡ್ಕೋಬೇಕು. ಒಟ್ಟಲ್ಲಿ ಇದು ಮುನ್ನೆಲೆಗೆ ಹೀಗೆ ಬಂದಿದೆ. ಎರಡನೆಯ ಘಟನೆ. ಸೊ ಮೂರನೇದು ಇಂಪಾರ್ಟೆಂಟ್. ನೆಕ್ಸ್ಟ್ ಏನು ಸರ್ ಇವತ್ತೋ ನಿಮ್ಮದು ಅಂತಂದರೆ, ನಾಳೆ ಬಜೆಟ್ ಮೇಡಮ್ಮು ಇಡ್ತಾರೆ ಬಜೆಟನ್ನು ನಾಳೆ ಅಲ್ವಾ? ಬಜೆಟ್ ಅಲ್ಲ ಇದು, ಲೇಖಾನುದಾನ. ಸ್ಟಿಲ್ ಅದು ಏನಿರಬಹುದು ಏನೋದನ್ನು ಬೇಗ ನೋಡೋಣ.